ಎಲ್ಲರಿಗೂ ನಮಸ್ಕಾರ. ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಇವತ್ತು ನಾವು 9ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪಾಠವನ್ನ ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ ಅ 9th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. ಯಾವ ಪಾಠವನ್ನ ಮಾಡ್ತಾ ಇದ್ದೀವಿ? ವಿ ಆರ್ ಡೂಯಿಂಗ್ ಅರಳಿಕಟ್ಟೆ. ಪಾಠ 2 ಅರಳಿಕಟ್ಟೆ. ಬರೆದಿರೋದು BGL ಸ್ವಾಮಿ. ಸೊ ಈ ಪಾಠವನ್ನ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಡೂಯಿಂಗ್ ಅರಳಿಕಟ್ಟೆ. So before starting, I request you all to take out your textbook, pencil and earphone and sit in a quiet place. Okay? We'll start with the lesson. ಅರಳಿಕಟ್ಟೆ. ಏನು ಅರಳಿಕಟ್ಟೆ ಅಂದರೆ? In the olden days, maybe you might have watched, ನೀವು ನೋಡಿದ್ದೀರಾ ಇಲ್ವಾ ನನಗೆ ಗೊತ್ತಿಲ್ಲ. In the villages, mostly villages, ಬೆಂಗಳೂರಲ್ಲೂ ಕೂಡ ಇದೆ, ಯೂಶಲಿ ಬೆಂಗಳೂರಲ್ಲಿ ಕೂಡ ಇದೆ, ದೇವಸ್ಥಾನದ ಮುಂದೆ they will grow a ಅಶ್ವತ್ಥ ಮರ or ಅರಳಿ ಮರವನ್ನು ಬೆಳೆದು ಅದರ ಸುತ್ತ they will build a ಕಟ್ಟೆ ಅಂದರೆ ಇಟ್ಸ್ ಲೈಕ್ ಏನಂತಾರೆ, ಇಟ್ಸ್ ಲೈಕ್ ಅ ಬೆಂಚ್ ಕಲ್ಲು. ಇಟ್ಸ್ ಲೈಕ್ ಅ ಸಿಟ್ಟಿಂಗ್, ಫಾರ್ ಅ ಸಿಟ್ಟಿಂಗ್ they will make an arrangements. They'll build with a stone like a seating arrangements as you see in the park and all, like those kind of a seating arrangements. So if you see in the picture, so this is how it will be. ಮರ ಇರುತ್ತೆ, ಮರದ ಸುತ್ತ they will build a ಕಟ್ಟೆ. ಅದನ್ನು ಕಟ್ಟೆ ಅಂತ ಕರೀತಾರೆ. ಓಕೆ, ಅದನ್ನು ಕಟ್ಟುತ್ತಿದ್ರು. ಏನಕ್ಕೆ? ಸೊ ದೇರ್ ಆರ್ ಮೆನಿ ಯೂಸಸ್ ಆಫ್ ಅರಳಿ ಮರವನ್ನು they'll call ಅಶ್ವತ್ಥ ಮರ, ಅರಳಿ ಮರ, ಬೋಧಿ ವೃಕ್ಷ, ಈ ಥರ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಸೊ ಒಂದು, ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಕ್ಸಿಜನ್ ಬ್ಯಾಂಕ್, ಆಮ್ಲಜನಕದ ಬ್ಯಾಂಕ್, ಬಿಕಾಸ್ ಸಚ್ ಎ ಹ್ಯೂಜ್ ಟ್ರೀ. It gives a good amount of oxygen which is very essential for us ಅಲ್ವಾ. ಇನ್ನೊಂದು, ತುಂಬ ಹಕ್ಕಿ ಪಕ್ಷಿಗಳು ಬಂದು ಗೂಡು ಕಟ್ತಿದ್ವು. ಇಟ್ ಯೂಸ್ ಟು ಬಿಲ್ಡ್ ಅ ನೆಸ್ಟ್. ಓಕೆ, ಆ್ಯಂಡ್ ಈ ಸೊಪ್ಪುಗಳನ್ನು ದೇ ಯೂಸ್ ಟು ಪುಟ್ ಫಾರ್ ಅ ಶೀಪ್ ಆ್ಯಂಡ್ ಗೋಟ್ಗಳಿಗೆ ಹಾಕೋರು, ಮೇಕೆ ಆಡುಗಳಿಗೆ ತಿನ್ನೋದಕ್ಕೆ ಹಾಕೋರು. ಸೊ ಎಲ್ಲ ಒಂದು ಫಂಕ್ಷನ್ ಇರ್ಬೋದು, ಒಂದು ಸ್ಮಾಲ್ ಫೆಸ್ಟಿವಲ್ಸ್ ಅರೇಂಜ್ಮೆಂಟ್ಸ್ ಇರ್ಬೋದು, ಫೆಸ್ಟಿವಲ್ ಸೆಲೆಬ್ರೇಷನ್ ಇರ್ಬೋದು, ಎವ್ರಿಥಿಂಗ್ ಯೂಸ್ ಟು ಹ್ಯಾಪನ್ ಇನ್ ದಟ್ ಅರಳಿಕಟ್ಟೆ. People used to come and sit, the elder people used to come and sit and chat, they used to read the newspaper ಇರ್ಬೋದು. ಈ ಥರ ಸುಮಾರು ಕೆಲಸಗಳು ದಟ್ ಅರಳಿಕಟ್ಟೆಯಲ್ಲಿ ನಡೆಯೋದು. Every time it used to be filled with the people, filled with some of the other activities, ಅರಳಿ ಮರ. But nowadays it's very less we tell the ಅರಳಿ ಮರ ಇಲ್ಲ, ಇವಾಗೆಲ್ಲ ತುಂಬ ಕಮ್ಮಿ ಆಗಿದೆ. ಓಕೆ, ಇಫ್ ಯು ವಾಂಟ್ ಟು ಟೆಲ್ ವಾಟ್ ಎಕ್ಸಾಕ್ಟ್ಲಿ ಇಸ್ ಅರಳಿ ಮರ, ಇವಾಗ ನಾವೆಲ್ಲ ಅಂತೀವಲ್ಲ, ನಮ್ಮ ಅಡ್ಡ ಅಂತ ಎಲ್ಲ ಕರಿತೀವಲ್ಲ, ಆ ಥರ ಆಗಿನ ಕಾಲದಲ್ಲಿ ಹಿರಿಯರಿಗೆ, ಫಾರ್ ದ ಎಲ್ಡರ್ಸ್ ಇಟ್ ವಾಸ್ ಲೈಕ್ ಅಡ್ಡ, ಅರಳಿ ಮರಕ್ಕೆ ಬನ್ನಿ, ಅರಳಿಕಟ್ಟೆಗೆ ಬನ್ನಿ ಅಂತ, ಆ ಥರ. ಸೊ ಅಂಥ ಒಂದು ಅರಳಿಕಟ್ಟೆಯ ಬಗ್ಗೆ ಒಂದು ಕತೆ. ಸೊ ಏನು ಮಾಡೋರು ಅವಾಗೆಲ್ಲ, ಅರಳಿಕಟ್ಟೆ ಮಾಡಿ, ಅರಳಿ ಮರದ ಸುತ್ತ ಕಟ್ಟೆ ಮಾಡಿ, ದೇ ಯೂಸ್ ಟು ಆಲ್ಸೋ ಪ್ಲಾಂಟ್ ಫ್ಯೂ ನೀಮ್ ಟ್ರೀಸ್ನ ಕೂಡ ಹಾಕಿ, ಅಲ್ಲಿ ನಾಗರ ಕಲ್ಲು ಅಂದರೆ ಸ್ನೇಕ್ಗೆ ಒಂದು ಕಲ್ಲು ಬರುತ್ತೆ, ಅದನ್ನು ಪ್ರತಿಷ್ಠಾಪಿಸಿ ಅದನ್ನು ಇಟ್ಟು ದೇ ಯೂಸ್ ಟು ಡೂ ಅ ಪೂಜಾ ಟೆಂಪಲಲ್ಲಿ, ಅದನ್ನೆಲ್ಲ ಮಾಡ್ತಾರೆ. ಸೊ ಈ ಥರ ದೆರ್ ಈಸ್ ಎ ಮಲ್ಟಿಪಲ್ ಯೂಸಸ್ ಆಫ್ ಅರಳಿಕಟ್ಟೆ. ಫಾರ್ ದೋಸ್ ಯೂಸಸ್ ಎಲ್ಲಿದೆ ಮ್ಯಾಮ್ ಅಂತ ನೀವು ಕೇಳಿದರೆ, ಇನ್ ದಿಸ್ ಪ್ಯಾರಾಗ್ರಾಫ್ ದೇ ಹ್ಯಾವ್ ಗಿವನ್ ಆಲ್ ದ ಯೂಸಸ್ ಆಫ್ ಅರಳಿಕಟ್ಟೆ. ಸೊ ಪ್ಲೀಸ್ ಡೂ ವಾಚ್ ಆ್ಯಂಡ್ ರೀಡ್ ಇಟ್ ಅಕಾರ್ಡಿಂಗ್ಲಿ. ಓಕೆನಾ? ರೀಡ್, ಓದಿ, ಒಂದ್ಸಲ ಗೊತ್ತಾಗುತ್ತೆ. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ, ಸೊ ಅದನ್ನು ಓದಿದ್ರೆ ಇನ್ನೊಂದ್ಸಲ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಇಂಥ ಒಂದು ಅರಳಿಕಟ್ಟೆ ಕಟ್ಟೋರು ಒಬ್ಬರು ಕಟ್ತಾ ಇದ್ದಾರೆ. ಯಾರು? ಅದೇ ಶೇಷಪ್ಪನವರ ಬಗ್ಗೆ ಒಂದು ಕಥೆ ಇದು. ಯಾರು ಶೇಷಪ್ಪ? ಯಾರದು? ಲೇಖಕರಿಗೂ ಅವರಿಗೂ ಏನು ಸಂಬಂಧ? ಸೊ ದಿಸ್ ಇಸ್ ಲೈಕ್ ದ ಆಥರ್ ಇಸ್ ಟಾಕಿಂಗ್ ಅಬೌಟ್ ಹಿಸ್ ಲೈಫ್. ಅವರ ಜೀವನದಲ್ಲಿ ಆದ ಘಟನೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಿ ಈಸ್ ಟಾಕಿಂಗ್ ಅಬೌಟ್ ಅ ಇನ್ಸಿಡೆಂಟ್ ದಟ್ ಈಸ್ ಹ್ಯಾಪನ್ ಇನ್ ಹಿಸ್ ಲೈಫ್. ಇದು ಅರಳಿಕಟ್ಟೆ. ಓದೋಣ. ನನ್ನ ಚಿಕ್ಕಂದಿನಲ್ಲಿ ನನ್ನ ಮನೆಗೊಬ್ಬ ವೃದ್ಧರು ಬರುತ್ತಿದ್ದರು. ವೆನ್ ಐ ವಾಸ್ ಸ್ಮಾಲ್, ಅಂದರೆ ವೆನ್ ದ ಆಥರ್ ವಾಸ್ ಅ ಸ್ಮಾಲ್, ಅವರ ಮನೆಗೆ ಒಬ್ಬ ವೃದ್ಧರು ಅಂದರೆ ಓಲ್ಡ್ ಮ್ಯಾನ್ ಬರ್ತಾ ಇದ್ರು. ಅವರ ವಯಸ್ಸು ಸುಮಾರು 75ರಿಂದ 80, 75 to 80. ಇಫ್ ಯು ಡೋಂಟ್ ನೋ ದ ನಂಬರ್ಸ್ ಇನ್ ಕನ್ನಡ, ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂತ ಹೇಳಿದ್ರೆ, ದೆರ್ ಇಸ್ ಅ ನಂಬರ್ ವಿಡಿಯೋ ಇಸ್ ಅವೈಲಬಲ್ ಇನ್ ದ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಸೊ ಗ್ರಾಮರ್ ಸೆಕ್ಷನಲ್ಲಿ ಇದೆ, ಹೋಗಿ ನಂಬರ್ಸ್ ಚೆಕ್ ಮಾಡಿ. ನಂಬರ್ಸ್ ಅಂತಲೇ ಇದೆ ಒಂದು ಪ್ಲೇಲಿಸ್ಟು. ಗೋ ಟು ದ ನಂಬರ್ ಪ್ಲೇಲಿಸ್ಟ್ ಆ್ಯಂಡ್ ಲರ್ನ್ ಹೌ ಟು ಟೆಲ್ ದ ನಂಬರ್ಸ್ ಇನ್ ಕನ್ನಡ.
ಓಕೆ, ಸೊ ಒಬ್ಬ ವೃದ್ಧರಿದ್ದಾರೆ, ದರ್ ಇಸ್ ಓಲ್ಡ್ ಮ್ಯಾನ್, ಅವರ ಏಜ್ ಅರೌಂಡ್ 75 ಇಂದ 80, 75 ರಿಂದ 80. ಕೃಶವಾದ ದೇಹ, ಕೃಶ ಅಂದರೆ ಬಡಕಲು ದೇಹ, ಇಟ್ಸ್ ಎ ಸ್ಕಿನ್ನಿ, ಒಂಥರ ಸ್ಟ್ರೆಂತೇ ಇಲ್ಲದೆ ಇರುವಂಥ ಒಂದು ಬಾಡಿ. ಕುಳಿಬಿದ್ದ ಕಣ್ಣು, ಕುಳಿಬಿದ್ದ ಕಣ್ಣು ಅಂದರೆ ಕಣ್ಣೆಲ್ಲ ಒಳಗೆ ಹೋಗ್ಬಿಟ್ಟಿದೆ, ಇಟ್ಸ್ ಕಂಪ್ಲೀಟ್ಲಿ ಇನ್ಸೈಡ್. ದೃಷ್ಟಿ ಮಾಂದ್ಯ, ಕಣ್ಣು ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ದೃಷ್ಟಿ ಅಂದರೆ ಐಸೈಟ್, ಓಕೆ. ಮಾಂದ್ಯ ಅಂದರೆ ಮಂದಾಗಿದೆ, ಇಟ್ಸ್ ಅ ಬ್ಲರ್. ಕಿವಿಯಂತೂ ಎಷ್ಟೋ ವರ್ಷಗಳ ಹಿಂದೆ ತನ್ನ ಕಾರ್ಯದಿಂದ ರಿಟೈರ್ ಆಗಿಬಿಟ್ಟಿತ್ತು. ರಿಟೈರ್ ಅಂದರೆ ರಿಸೈನ್ ಆಗಿಬಿಟ್ಟಿದೆ. ಯಾವುದು? ಕಿವಿ ಕೇಳಿಸ್ತಿರ್ಲಿಲ್ಲ, ಎಷ್ಟು ಕಿವಿ ಕೇಳಿಸ್ತಿರ್ಲಿಲ್ಲ ಅವರಿಗೆ. ಕೈಯಲ್ಲಿ ಕೋಲು ಹಿಡಿಯದೆ ಒಂದು ಹೆಜ್ಜೆಯೂ ಇಡುವಂತಿಲ್ಲ. ಸೊ ಕೋಲ್ ಇಲ್ಲದೆ ನಾಟ್ ಇವನ್ ಅ ಸ್ಟೆಪ್ ಹಿ ಕ್ಯಾನ್ ಗೋ ಫಾರ್ವರ್ಡ್. ಓಕೆ, ದೀಸ್ ಆರ್ ದ ಡಿಸ್ಕ್ರಿಪ್ಷನ್ ಹೌ ದ ಪರ್ಸನ್ ವಾಸ್. ಸೊ ಅಂಡರ್ಲೈನ್ ಮಾಡ್ಕೊಳ್ಳಿ, ದೇರ್ ಯು ವಿಲ್ ಬಿ ಹ್ಯಾವಿಂಗ್ ದ ಕ್ವೆಶನ್ ವೇರ್ ಯು ಹ್ಯಾವ್ ಟು ಗಿವ್ ಅನ್ ಆನ್ಸರ್ ಲೈಕ್ ದಿಸ್. ಓಕೆ, ನಿತ್ಯ ಭಿಕ್ಷೆಯಿಂದ ಜೀವನ. ಸೊ ಹೇಗೆ ಜೀವನ ಮಾಡ್ತಾ ಇದ್ರು? ಭಿಕ್ಷೆ ಎತ್ತಿ ಜೀವನ ಮಾಡ್ತಾ ಇದ್ರು. ಈಸ್ ಟು ಬೆಗ್ ಆ್ಯಂಡ್ ಲೀಡ್ ಇಸ್ ಲೈಫ್. ಇಳಿ ವಯಸ್ಸಿನಲ್ಲಿ ಇವರನ್ನು ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ. ಇಳಿ ವಯಸ್ಸು ಅಂದರೆ ಈ ಓಲ್ಡ್ ಟೈಮಲ್ಲಿ, ಓಲ್ಡ್ ಏಜಲ್ಲಿ ಅವರನ್ನು ನೋಡ್ಕೊಳ್ಳೋದಕ್ಕೆ ದೇರ್ ವಾಸ್ ನೋ ಒನ್ ಟು ಟೇಕ್ ಕೇರ್ ಆಫ್ ಹಿಮ್. ಶೇಷಪ್ಪ ಎಂದೇನೋ ಹೆಸರು. ಸೊ ಅವರ ಹೆಸರು ಶೇಷಪ್ಪ. ಈತನಿಗಿದ್ದು ಒಂದೇ ಆಸೆ. ಸೊ ಇಲ್ಲಿ ತನಕ ಏನಿದ್ದು? ಈಸ್ ಅ ಬಡಕಲು ದೇಹ, ಕುಳಿ ಬಿದ್ದ ಕಣ್ಣು, ಕಿವಿ ಕೇಳಿಸ್ತಿರ್ಲಿಲ್ಲ, ಕೋಲಿಲ್ಲದೆ ನಡೆಯೋಕ್ಕಾಗಲ್ಲ, ಭಿಕ್ಷೆ ಎತ್ತಿ ಜೀವನ ಮಾಡ್ತಿದ್ರು, ಇವನ್ನ ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ, ದೆರ್ ವಾಸ್ ನೋ ಒನ್ ಟು ಟೇಕ್ ಕೇರ್ ಆಫ್ ಹಿಮ್. ದಿಸ್ ಇಸ್ ಶೇಷಪ್ಪ. This is how the Sheshappa was. Underline, make a star. So this is your answer where the question will be asked. ಇವರಿಗೆ ಒಂದು ಆಸೆ ಇತ್ತು. he had a wish. ಏನು ಆಸೆ? ಅಂಡರ್ಲೈನ್ ಮಾಡಿ. ಉತ್ಕಟವಾದ ಆಸೆ, ತುಂಬ ಮಾಡಲೇಬೇಕು ಅನ್ನೋ ಒಂದು ಆಸೆ. ಐ ಹ್ಯಾವ್ ಟು ಡೂ ಅನ್ನೋ ಒಂದು ಆಸೆ. ಏನು? ಕಣ್ಣು ಮುಚ್ಚೋದ್ರೊಳಗೆ, ಅಂದರೆ ನಾನು ಸಾಯೋದ್ರೊಳಗೆ, ಕಣ್ಣು ಮುಚ್ಚುವುದರೊಳಗೆ, ಅಂಡರ್ಲೈನ್, ಅಂದರೆ ನಾನು ಸಾಯೋದ್ರೊಳಗೆ, ವಿದಿನ್ ಐ ಡೈ, ನಾನು ಸಾಯೋದ್ರೊಳಗೆ ಈ ಆಸೆ ನೆರವೇರಿಸಬೇಕು, ಅಂದರೆ ಐ ಶುಡ್ ಫುಲ್ಫಿಲ್ ದಿಸ್ ಅಂತ. ಅಶ್ವತ್ಥ ಪ್ರತಿಷ್ಠೆ, ಪ್ರತಿಷ್ಠೆಯಾದ ಮರಕ್ಕೊಂದು ಕಟ್ಟೆ ಕಟ್ಟುವುದು. ಅಶ್ವತ್ಥ ಮರಕ್ಕೆ ಒಂದು ಕಟ್ಟೆ ಕಟ್ಟಬೇಕು. ದಟ್ ವಾಸ್ ಇಸ್ ಆಸೆ. ಎಲ್ಲಿದೆ ಅಶ್ವತ್ಥ ಮರ? ವೇರ್ ಇಟ್ ಈಸ್ ಅಂದರೆ ಬಸವನಗುಡಿಯಲ್ಲಿರುವ, ಅಂದರೆ ಬಸವನಗುಡಿ ಎಲ್ಲಿದೆ? ಇವಾಗ ಬೆಂಗಳೂರಲ್ಲಿದೆ. ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಮುಂಭಾಗ. ಮಲ್ಲಿಕಾರ್ಜುನ ದೇವಸ್ಥಾನ ಅಂದರೆ ಗುಡಿ, ಅಂದರೆ ದೇವಸ್ಥಾನ, ಟೆಂಪಲ್. ಇನ್ ದ ಆಪೋಸಿಟ್, ಇನ್ ದ ಫ್ರಂಟ್ ಆಫ್ ದಟ್ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್, ಹಿ ವಾಂಟೆಡ್ ಟು ಬಿಲ್ಡ್ ರಳಿಕಟ್ಟೆ, ಅಶ್ವತ್ಥ ಮರ ಕಟ್ಟೆ. ದಟ್ ವಾಸ್ ಇಸ್ ಆಸೆ. ಯಾರ ಆಸೆ? ಶೇಷಪ್ಪನವರ ಆಸೆ. ಎಷ್ಟೋ ಅದು ಸರ್ಕಾರಕ್ಕೂ ಕಾರ್ಪೊರೇಷನ್ಗೂ ಸೇರಿದ್ದು ಕಟ್ಟೆ. ಅಂದರೆ ಅದು ಸರ್ಕಾರಕ್ಕೆ ಸೇರಿದೆಯಾ ಅಲ್ಲ ಕಾರ್ಪೊರೇಷನ್ಗೆ ಸೇರಿದ್ಯಾ? ಕಟ್ಟೆ ಹಾಕೋದಕ್ಕೆ ಈ ಸಂಸ್ಥೆಗಳವರು ಏನೋ ತಕರಾರು ಎತ್ತಿದ್ದರು. ದೇ ಹ್ಯಾಡ್ ಸಮ್ ಪ್ರಾಬ್ಲಮ್ ವಿತ್ ಗವರ್ಮೆಂಟ್ಗೆ, ಏನೋ ಒಂದು ಪ್ರಾಬ್ಲಮ್ ಇತ್ತು ಟು ಪುಟ್ ದಟ್ ಕಟ್ಟೆ. ವೃದ್ಧರ ಯತ್ನಕ್ಕೆ ವಿಘ್ನಗಳು ಒಡ್ಡಿದ್ದರು. ವಿಘ್ನ ಅಂದರೆ ಪ್ರಾಬ್ಲಮ್ಸ್. ದೇರ್ ವಾಸ್ ಸೋ ಮೆನಿ ಪ್ರಾಬ್ಲಮ್ಸ್ ಫಾರ್ ದಿಸ್ ಶೇಷಪ್ಪ. ಇದರ ವಿಷಯವಾಗಿ ಮಾತುಕತೆಯಾಡಿಕೊಂಡು ಹೋಗುವುದಕ್ಕೆ ನನ್ನ ತಂದೆಯವರ ಬಳಿ ಬಂದಿದ್ದರು. ಏನು ಮಾಡ್ತಿದ್ರು? ಹಿ ಯೂಸ್ ಟು ಗೋ ಟು ದ ಆಥರ್ಸ್ ಫಾದರ್ಸ್ ಪ್ಲೇಸ್. ಓಕೆ, ಆಥರ್ ಫಾದರ್ ಹತ್ರ ಹೋಗಿ ಮಾತಾಡೋಕ್ಕೆ ಯಾವಾಗಲೂ ಹೋಗ್ತಿದ್ರು. ಬಿಕಾಸ್ ಟು ಟಾಕ್ ಅಬೌಟ್ ದಿಸ್. ಓಕೆ, ಯಾರು ಆಥರ್? PGL ಸ್ವಾಮಿ. ಕೊನೆಗೊಂದು ದಿನ ವಿಘ್ನಗಳು ನಿವಾರಣೆಯಾದವು. ನಿವಾರಣೆ ಅಂದರೆ ಎಲ್ಲ ವಿಘ್ನ, ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗೋಯಿತು. ಸೊ ಏನು ಮಾಡ್ತಾರೆ? ಪ್ರಶಸ್ತ ದಿನವೊಂದರಲ್ಲಿ, ಅಂದರೆ ಆನ್ ಅ ಗುಡ್ ಡೇ, ಕಾರ್ಯಗಳೆಲ್ಲ ಮುಗಿಸಿದರು. ದೆ ಫಿನಿಶ್ಡ್ ಆಲ್ ದ ವರ್ಕ್. ದೆ ಬಿಲ್ಡ್ ಅರಳಿಕಟ್ಟೆ. ಸುಮಾರು ಬೆಳಿಗ್ಗೆ 11 ಗಂಟೆ, at 11 o'clock in the morning, ವೃದ್ಧರು ಮನೆಗೆ ಬಂದರು. ಹಿ ಕೇಮ್ ಟು ಹೋಮ್. ತಂದೆಯವರು ಹೊರಗೆ ಹೋಗಿದ್ದರು, ಅಪ್ಪ ಆಚೆ ಹೋಗಿದ್ದಾರೆ. ವೃದ್ಧರು ಕೈಯಲ್ಲಿ ಹಿಡಿದು ತಂದಿದ್ದ ತಾಮ್ರದ ಪಂಚಪಾತ್ರೆ. ಈ ಹ್ಯಾಡ್ ಸಮಥಿಂಗ್ ವಿನ್ ಇಸ್ ಹ್ಯಾಂಡ್. ತಾಮ್ರದ ಪಂಚಪಾತ್ರೆ ಅಂದರೆ, ಪಂಚಪಾತ್ರೆ ಅಂದರೆ ದಟ್ ವಿಲ್ ಬಿ 1 ಕಪ್ ಮತ್ತು 1 ಸ್ಪೂನ್ ಥರ ಒಂದಿರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಪಂಚಪಾತ್ರೆ ಉದ್ಧರಣೆ, which looks in a complete different way. I'll put the picture of that at the end of the video so you can watch it. What is ಪಂಚಪಾತ್ರೆ ಉದ್ಧರಣೆ ಅಂತ, ಓಕೆನಾ? 1 ಬಾಳೆಹಣ್ಣು, 1 ಬನಾನಾ, 2 ಸೇವಂತಿಗೆ ಹೂವು, 2 ಫ್ಲವರ್ ಸೇವಂತಿಗೆ ಹೂವು ಮತ್ತು 1 ಅನಂತ ವಸ್ತ್ರ. ವಸ್ತ್ರ ಅಂದರೆ ಬಟ್ಟೆ ತಗೊಂಡು ಬಂದು ನನ್ನ ಸೋದರತ್ತೆ ಅಂದರೆ ಯಾರು? ಲೇಖಕರಾದ ಆಥರ್ಸ್ ಫಾದರ್ ಸಿಸ್ಟರ್. Author's father's sister is called as a ಸೋದರತ್ತೆ for author. For author
ಶಿ ಈಸ್ ಅ ಸೋದರತ್ತೆ. ಅರ್ಥ ಆಯ್ತಾ? ಎಸ್. BGL ಸ್ವಾಮಿ ಅವರಿಗೆ ಅವರ ಸೋದರತ್ತೆ. BGL ಸ್ವಾಮಿ ಅವರ ತಂದೆಯ ತಂಗಿ ಅಥವಾ ಅಕ್ಕ. ಓಕೆ, ಸೋದರತ್ತೆ ಕೈಲಿ ಕೊಡ್ತಾರೆ. ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ. ಪ್ಲೀಸ್ ಗಿವ್ ದಿಸ್ ಟು ಯಜಮಾನರು. ಕಾರ್ಯ ನನ್ನ ಉದ್ದೇಶಕ್ಕೆ ತಕ್ಕಂತೆ ನೆರವೇರಿತು. ದ ವರ್ಕ್ ಹ್ಯಾಪೆಂಡ್. ಐ ಆಮ್ ಸೋ ಹ್ಯಾಪಿ. ಆಸ್ ಪರ್ ಮೈ ವಿಶ್ ದ ವರ್ಕ್ ಈಸ್ ಕಂಪ್ಲೀಟೆಡ್. ನನ್ನ ಋಣ ತೀರಿತು. ಸೊ ಐ ಆಮ್ ಸೋ ಹ್ಯಾಪಿ. ಋಣ ಅಂದರೆ ನಿಮಗೆಲ್ಲ ಗೊತ್ತು. ಋಣ ಅಂದರೆ ಇಟ್ಸ್ ಲೈಕ್ ಅ ಡೆಪ್ಟ್. ಸಮ್ಮನ್ ಹ್ಯಾಡ್ ಡನ್ ಸಮಥಿಂಗ್, ಸೊ ನಾನು ಅವರ ಋಣ ಹೇಗೆ ತೀರಿಸೋದು? ಐ ಶುಡ್ ಡೂ ಸಮಥಿಂಗ್ ಇನ್ ರಿಟರ್ನ್ ಫಾರ್ ದಮ್. ಸೊ ದಟ್ ಈಸ್ ಹೌ ಐ ವಿಲ್ ಟೆಲ್ ಋಣ ತೀರಿತು. ಋಣ ಅಂತ ಕರಿತೀನಿ. ಸಮ್ಮನ್ ಹ್ಯಾಸ್ ಡನ್ ಸಮಥಿಂಗ್, ಅದನ್ನು ರಿಪೀಟಾಗಿ ನಾನು ಅವರಿಗೆ ಕೊಡಬೇಕು ಇನ್ ಅ ಸಮ್ ಆರ್ ದ ಅದರ್ ಫಾರ್ಮ್. ದಟ್ ಈಸ್ ಕಾಲ್ಡ್ ಆಸ್ ಅ ಋಣ. ಯಜಮಾನರ ನೆರವಿಲ್ಲದೆ ಹೋಗಿದ್ದರೆ ನನ್ನ ಋಣದ ಗಂಟನ್ನು ಹೊತ್ತಿಕೊಂಡೇ ಕಣ್ಮುಚ್ಚಬೇಕಾದಿತ್ತು. ಇಫ್ ಐ ಹ್ಯಾಡ್ ನೋ ಹೆಲ್ಪ್ ಫ್ರಮ್ ದ ಯಜಮಾನರು, ನಾನು ಅದನ್ನು ಋಣನ ನನ್ನ ತಲೆ ಮೇಲೆ ಇಟ್ಕೊಂಡೆ, ಅಂದರೆ ವಿತೌಟ್ ಫುಲ್ಫಿಲ್ಲಿಂಗ್ ಮೈ ವಿಶ್ ಐ ವುಡ್ ಹ್ಯಾವ್ ಡೈಡ್ ಅಂತ ಹೇಳ್ತಿದ್ದಾರೆ. ಈಗ ನನಗೆ ಯಾವ ಭಯ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಫಿಯರ್ ನಾವು. ನಿಶ್ಚಿಂತೆಯಿಂದ, ಅಂದರೆ ನಿಶ್ಚಿಂತೆ ಅಂದರೆ ವಿದೌಟ್ ಎನಿ ವರೀಸ್, ವಿದೌಟ್ ಎನಿ ಥಿಂಕಿಂಗ್ ನಾನು ಸಾಯ್ಬೋದು. ಮುಂದೆ ಎದುರು ಕಾಯ್ತೀನಿ, ಅಂದರೆ ಐ ವಿಲ್ ಸಿ ಮೈ ಇನ್ ಟು ಡೆತ್. ಸೊ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಇನ್ ಮೈ ಡೆತ್ ನಾವು ಅಂತ ಹೇಳ್ತಾರೆ. ಇನ್ನೊಂದು ಸಲ ಬಂದು ಯಜಮಾನರಿಗೆ ಸಾಷ್ಟಾಂಗ ಬೀಳುತ್ತೇನೆ. ಇನ್ನೊಂದು ಸಲ ಬಂದು ಐ ವಿಲ್ ಟೆಲ್ ಮೈ ನಮಸ್ಕಾರ ಟು ಹಿಮ್. ಸಾಷ್ಟಾಂಗ ಅಂದರೆ ಕಂಪ್ಲೀಟಾಗಿ ಯು ವಿಲ್ ಲೇ ಡೌನ್ ಆನ್ ದ ಫ್ಲೋರ್ ಆ್ಯಂಡ್ ಯು ವಿಲ್ ಡೂ ದಿಸ್ ನಮಸ್ಕಾರ. ದಟ್ ಈಸ್ ಅ ಸಾಷ್ಟಾಂಗ ನಮಸ್ಕಾರ. ದಯವಿಟ್ಟು ತಿಳಿಸಿಬಿಡಿ, ಪ್ಲೀಸ್ ಕನ್ವೇ ದಿಸ್ ಅಂತ ಹೇಳ್ತಾರೆ ಎಂದು ಹೊರಡಲು ಉದ್ಯುಕ್ತರಾದರು. ಸೋದರತೆ ಉದ್ಯುಕ್ತ ಅಂದರೆ ಹಿ ವಿಲ್ ಸ್ಟಾರ್ಟ್, ಹಿ ವಿಲ್ ಗೆಟ್ ರೆಡಿ ಟು ಗೋ, ಹಿ ಇಸ್ ರೆಡಿ ಟು ಗೋ ನೌ. ಓಕೆನಾ? ನೆಕ್ಸ್ಟ್ ಏನಾಯಿತು? ಸೋದರತ್ತೆ ಒಂದಿಷ್ಟು ಹಾಲು ಕುಡಿದು ಹೋಗಬೇಕು ಎಂದರು. ಸೋದರತ್ತೆ ಹೇಳ್ತಾರೆ ಸ್ವಲ್ಪ ಹಾಲು ಕುಡಿದು ಹೋಗಿ ಅಂತ. ಯಾರಿಗೆ? ಶೇಷಪ್ಪನವರಿಗೆ. ಶೇಷಪ್ಪ ಹೇಳ್ತಾರೆ ಇಲ್ಲಮ್ಮ, ಇವತ್ತು 4 ಜನಕ್ಕೆ ಭೋಜನ ಬಡಿಸಬೇಕು. ಭೋಜನ ಅಂದರೆ ಮೀಲ್ಸ್, ಫುಡ್ ಹಾಕಬೇಕು ನಾನು. ಐ ಶುಡ್ ಗಿವ್ ಅ ಫುಡ್ ಫಾರ್ 4 ಪೀಪಲ್. ಅವರಾದ ಬಳಿಕವೇ ನನ್ನದು. ಆಫ್ಟರ್ ದೇ ಈಟ್ ದೆನ್ ಓನ್ಲಿ ಐ ಈಟ್. 4-5 ಮನೆಗೆ ಹೋಗಿ ಭಿಕ್ಷೆ ಎತ್ತಬೇಕು. ಐ ಆಲ್ಸೋ ಶುಡ್ ಗೋ ಟು ದ 4 to 5 ಹೌಸಸ್ ಆ್ಯಂಡ್ ಬೆಗ್ ಫಾರ್ ದ ಇಂಗ್ರೀಡಿಯೆಂಟ್ಸ್. ಆಮೇಲೆ ಅಡುಗೆ ಮಾಡಬೇಕು. ಅನ್ನ ಶಾಂತಿಗೆ ಬರುವವರನ್ನು ನಾನು ಕಾಯಿಸಬಾರದಮ್ಮ. ದ ಒನ್ ಹೂ ಈಸ್ ಕಮಿಂಗ್ ಫಾರ್ ದ ಫುಡ್ ಐ ಶುಡ್ ನಾಟ್ ಮೇಕ್ ದಮ್ ಟು ವೇಟ್, ಸೊ ಐ ನೀಡ್ ಟು ಲೀವ್ ಅಂತ ಹೇಳ್ತಾರೆ. ಅಕ್ಕಿ ಬೇಳೆ ಸಾಮಗ್ರಿಗಳು ನಮ್ಮ ಮನೆಯಿಂದಲೇ ಕೊಡುತ್ತೇನೆ. ಸೋದರತ್ತೆ ಹೇಳ್ತಾರೆ, ದ ಸೋದರತ್ತೆ ವಿಲ್ ಟೆಲ್ ಐ ವಿಲ್ ಗಿವ್ ಆಲ್ ದ ಇಂಗ್ರೀಡಿಯೆಂಟ್ಸ್ ವಿತ್ ದ ನೆಸೆಸರಿ ಇಂಗ್ರೀಡಿಯೆಂಟ್ಸ್. ಅಕ್ಕಿ ಬೇಳೆ, ದ ಪಲ್ಸಸ್, ರೈಸ್ ಎಲ್ಲ ನಾನೇ ಕೊಡ್ತೀನಿ. ಬೇಡಮ್ಮ, 4 ಬಾಗಿಲಲ್ಲಿ ನಿಂತು ಯಾಚಿಸುವುದು ನನಗೆ ರಕ್ತಗತವಾಗಿ ಬಿಟ್ಟಿದೆ. ರಕ್ತಗತ ಅಂದರೆ ಐ ಆಮ್ ಯೂಸ್ಡ್ ಟು ದಟ್ ನೌ. ಐ ಆಮ್ ಕಂಪ್ಲೀಟ್ಲಿ ಯೂಸ್ಡ್ ಟು ದಟ್ ನೌ. ಐ ಆಮ್ ಹ್ಯಾಪಿ. ಐ ಆಮ್ ಯೂಸ್ಡ್ ಫಾರ್ ಬೆಗ್ಗಿಂಗ್. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ನನಗೆ ಬೇಡ, ನಾನು ಹೋಗಿ ಭಿಕ್ಷೆ ಬೇಡಿ ಐ ವಿಲ್ ಡೂ ದ ಅಡುಗೆ ಅಂತ ಹೇಳ್ತಾರೆ. ಹಿಂದೇಕೆ ಅದನ್ನು ತಪ್ಪಿಸಲಿ? ವೈ ಶುಡ್ ಐ ಲೀವ್ ಇಟ್ ನೌ? ವೈ ಶುಡ್ ಐ ಸ್ಕಿಪ್ ಟುಡೇ ಅಂತ ಹೇಳ್ತಾರೆ. ನನ್ನ ಬಾಲ್ಯದ ಬುದ್ಧಿಗೆ, ದ ಆಥರ್ ಇಸ್ ಟಾಕಿಂಗ್ ನೌ, ಈ ಮುದುಕ ಯಾಚನೆಯಿಂದ ಜನರನ್ನು ತೊಂದರೆಗೀಡು ಮಾಡಿ ಮರ ನೆಟ್ಟು ಜಗಲಿ ಕಟ್ಟಿಸದೆ ಹೋಗಿದ್ದರೆ ಯಾರು ಅಳುತ್ತಿದ್ರು ಅನಿಸಿದ್ದೇನೋ ನಿಜ. ಲೇಖಕರಿಗೆ ಅನ್ಸುತ್ತೆ, ಯಾಕೆ ಈ ಅಪ್ಪ ಇಷ್ಟೊಂದು ಒದ್ದಾಡ್ತಾನೆ, ಭಿಕ್ಷೆ ಬೇಡಿ ಯಾಕೆ ಅಡುಗೆ ಮಾಡಬೇಕು, ಯಾಕೆ ಆ ಕಟ್ಟೆ ಕಟ್ಟಿಸ್ಬೇಕು, ಏನು ಯೂಸ್ ಇದರಿಂದ? ಅದು ಮಾಡಿಲ್ಲ ಅಂದರೆ ಯಾರು ಅಳ್ತಿದ್ರು? ಹೂ ವುಡ್ ಹ್ಯಾವ್ ಕ್ರೈಡ್? ವಾಟ್ ಇಫ್ ವಿ ಹ್ಯಾಡ್ ನಾಟ್ ಡನ್ ಆಲ್ ದೀಸ್ ಥಿಂಗ್ಸ್, ವಾಟ್ ಇಟ್ ವುಡ್ ಹ್ಯಾವ್ ಹ್ಯಾಪನ್? ದಿಸ್ ವಾಸ್ ಅ ಕ್ವೆಶನ್ ಫಾರ್ ದ ಆಥರ್. BGL ಸ್ವಾಮಿಗೆ ಅನಿಸಿದ್ದು ಇದು ನಿಜ, ಇಟ್ಸ್ ಅ ಟ್ರುತ್. ಕಾಲಕ್ರಮೇಣದಲ್ಲಿ ಅಂದರೆ ಆಫ್ಟರ್ ದ ಡೇಸ್ ಪಾಸ್ ಆನ್ ಶೇಷಪ್ಪನಂಥ ಮಹಾನುಭಾವರಿಗೆಲ್ಲ ಮನಸ್ಸಿನಲ್ಲಿಯೇ ಎಷ್ಟೋ ಸಲ ಮಣಿದಿದ್ದೇನೆ. ಸೊ ಇಸ್ ಟೆಲಿಂಗ್ ಶೇಷಪ್ಪ ಅಲ್ಲ, ಇಟ್ಸ್ ಅ ಗ್ರೇಟ್ ಪರ್ಸನಾಲಿಟಿ. ಕಾಲಕ್ರಮೇಣ ಆಫ್ಟರ್ ಡೇ ಪಾಸಸ್ ಐ ಗಾಟ್ ಟು ನೋ ದ ಇಂಪಾರ್ಟೆನ್ಸ್ ಆಫ್ ದ ವರ್ಕ್ ದಟ್ ಹಿ ಹ್ಯಾಸ್ ಡನ್, ದ ಇಂಪಾರ್ಟೆನ್ಸ್ ಆಫ್ ಹಿಸ್ ಪರ್ಸನಾಲಿಟಿ. ವಾಟ್ ಅ ಗ್ರೇಟ್ ಪರ್ಸನಾಲಿಟಿ ಹಿ ವಾಸ್. ಅದನ್ನು ಅಂದ್ಕೊಂಡು ಎಷ್ಟೊಂದು ಸಲ ಐ ಹ್ಯಾವ್ ಲಾಸ್ಟ್ ಫಾರ್ ಹಿಮ್ಸೆಲ್ಫ್, ಮಣಿದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಕೃತಜ್ಞತೆ ಅರ್ಪಿಸಿದ್ದೇನೆ. ಐ ಹ್ಯಾವ್ ಶೋನ್ ಮೈ ಗ್ರ್ಯಾಟಿಟ್ಯೂಡ್ ಟು ಹಿಮ್ ಮೆನಿ ಟೈಮ್ಸ್. ಅವರ ಜೀವಿತದಲ್ಲಿ ಯಾವುದೋ ಒಂದು ತಮ್ಮ ಸ್ವಧರ್ಮ ದೃಷ್ಟಿಯಲ್ಲಿ ಸರಿಯೆಂದು ಪ್ರೇರಿತವಾದ ಯಾವುದೋ ಒಂದು ಉದ್ದೇಶವನ್ನು ಕಂಡುಕೊಂಡು ಅದನ್ನು ತನ್ನ ಋಣ ತೀರಿಸುವ ಕರ್ತವ್ಯವೆಂದು ಬಗೆದು ತದೇಕ ಚಿತ್ತದಿಂದ, ಅಂದರೆ ಕಂಟಿನ್ಯೂಸ್ ಆಗಿ ವಿತ್ ಹಾರ್ಟ್ ಡೆಡಿಕೇಶನ್ ಅಂಡ್ ದ ಡಿಟರ್ಮಿನೇಷನ್
ಅವರ ಸಾಧನೆಯಲ್ಲಿ ತೊಡಗಿ ಪೂರೈಸಿ ಕೃತಕೃತ್ಯರಾದವರು ಮಹಾನುಭಾವರು ಎಂದು ನನ್ನ ತಿಳುವಳಿಕೆ. ಸೊ ದಿಸ್ ಯು ಶುಡ್ ಟೆಲ್ ಯಾಕೆ, ವಾಟ್ ಡಿಡ್ ದ ಲೇಖಕರು, ವಾಟ್ ಡಿಡ್ ದ BGL ಸ್ವಾಮಿ ಥಾಟ್ ಅಬೌಟ್ ಶೇಷಪ್ಪ. ದೀಸ್ ಆರ್ ದ ಲೈನ್ಸ್. ಏನು ಅನ್ಕೊತಾರೆ BGL ಸ್ವಾಮಿ ಅವರು, ಸಚ್ ಅ ಗ್ರೇಟ್ ಪರ್ಸ್ನಾಲಿಟಿ ಇವರೆಲ್ಲ ಏನಂತಾರೆ, ಶೇಷಪ್ಪನವರಂಥ ಮಹಾನುಭಾವರಲ್ಲ. ಐ ಹ್ಯಾವ್ ಶೋನ್ ಮೈ ಗ್ರ್ಯಾಟಿಟ್ಯೂಡ್ ಮೆನಿ ಟೈಮ್ಸ್ ಟು ಹಿಮ್. ಯಾವುದೋ ಒಂದು ತಮ್ಮ ದೃಷ್ಟಿಯಲ್ಲಿ, ಅಕಾರ್ಡಿಂಗ್ ಟು ಹಿಮ್, ಹಿ ಥಾಟ್ ಸಮಥಿಂಗ್ ಇಸ್ ರೈಟ್. ಹಿ ಥಾಟ್ ಅಶ್ವತ್ಥ ಕಟ್ಟೆ ಕಟ್ಟೋದು ಇಟ್ಸ್ ಅ ವೆರಿ ಗುಡ್ ಥಿಂಗ್ ಅಂತ ಅಂದ್ಕೊಂಡ್ರು. ಆ್ಯಂಡ್ with hard dedication and determination he did that and he achieved it. So that is a kind of a dedication and determination he had at the age of 80s, where even though he didn't even his ears was not working, ಕಿವಿ ಕೇಳ್ತಿಲ್ಲ, ಕಣ್ಣು ಸರಿಯಾಗಿ ಕಾಣ್ತಿಲ್ಲ, ನಡೆಯೋಕೆ ಆಗ್ತಿಲ್ಲ, is not able to walk also, but still he had the determination of the work to get completed. ಸೊ ಅಂತಹ ವ್ಯಕ್ತಿ ಕಾಣೋದು ಸುಲಭ ಅಲ್ಲ. ಇಟ್ ಈಸ್ ನಾಟ್ ಸೋ ಈಸಿ ಟು ಫೈಂಡ್ ಸಚ್ ಕೈಂಡ್ ಆಫ್ ಅ ಪರ್ಸ್ನಾಲಿಟಿ ಹೂ ವರ್ಕ್ಸ್ ಫಾರ್ ದ ಪೀಪಲ್. ಯಾರಿಗೋಸ್ಕರ ಕಟ್ಟೆ ಕಟ್ಟಿದ್ರು? ಜನರಿಗೋಸ್ಕರ ಕಟ್ಟೆ ಕಟ್ಟಿದ್ರು ಶೇಷಪ್ಪನವರು. ಇಂತಹ ವ್ಯಕ್ತಿಯನ್ನು ಕಾಣೋದು ಬಹಳ ಕಡಿಮೆ, ವಿರಳ ಅಂದರೆ ತುಂಬ ಕಮ್ಮಿ. ಸೊ ಕೃತಕೃತ್ಯರಾದರು, ಪೂರೈಸಿದ, ಹಿ ಫುಲ್ಫಿಲ್ಡ್ ಇಸ್ ದ ವಿಶ್ ಆ್ಯಂಡ್ ಹಿ ಫೆಲ್ಟ್ ಹಬ್ಬ, ಇಟ್ಸ್ ಡನ್, ಹಿ ವಾಸ್ ಸ್ಯಾಟಿಸ್ಫೈಡ್, ಹಿ ವಾಸ್ ಹ್ಯಾಪಿ. ಸೊ ಅಂಥ ಭಾವರು ಇವರು. ಇಂಥವರ ಸತತ ನಿಷ್ಠೆ ಅಂದರೆ ಡಿಟರ್ಮಿನೇಷನ್, ಡೆಡಿಕೇಶನಿಂದ ಬೀದಿಗೊಂದು ಹಳ್ಳಿಗೊಂದು ಅಶ್ವತ್ಥ ಕಟ್ಟೆ ತಲೆ ಎತ್ತಿವೆ. ದರ್ ಆರ್ ಮೆನಿ ಅಶ್ವತ್ಥ ಕಟ್ಟೆ. ಲೈಕ್ ಪೀಪಲ್ ಲೈಕ್ ದಿಸ್ ಹ್ಯಾವ್ ಹೆಲ್ಪ್ಡ್ ಔಟ್ ಟು ಬಿಲ್ಡ್ ಅಶ್ವತ್ಥ ಕಟ್ಟೆ ಎವ್ರಿವೇರ್ ಟು ಡೂ ದ ಗುಡ್ ಥಿಂಗ್ಸ್ ಫಾರ್ ದ ಪೀಪಲ್. ಅಶ್ವತ್ಥ ಬರಿಯ ಮರವಲ್ಲ, ಕಟ್ಟೆ ಯಾವುದೋ ಕಟ್ಟೆಯಲ್ಲ. ಅಂಡರ್ಲೈನ್ ದಿಸ್ ಲೈನ್. ಅಶ್ವತ್ಥ ಬರೀ ಮರ ಅಲ್ಲ, ಅದು ಬರೀ ಕಟ್ಟೆನೂ ಅಲ್ಲ. ಆಸ್ ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್, ಇಟ್ ಹ್ಯಾಸ್ ಅ ಮೆನಿ ಥಿಂಗ್ಸ್ ದಟ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ಕಟ್ಟೆ. ಓಕೆ, ಅಲ್ಲಿ ಜನಜೀವನ ಬಹುಕಾಲದಿಂದ ಒಂದಾಗಿ ಬಿಟ್ಟಿದೆ. ಜನ ಎಲ್ಲ ಒಂದೇ ಥರ ಕೆಲಸ ಮಾಡ್ತಾರೆ, ಒಟ್ಟಾಗಿನೇ ಆ ಕಟ್ಟೆಯಲ್ಲಿ ಇರ್ತಾರೆ. ದೇ ಡೂ ದ ಸೆಲಿಬ್ರೇಷನ್, ಫೆಸ್ಟಿವಲ್ ಮಾಡ್ತಾರೆ, ಮದುವೆ ಸಮಾರಂಭ ಮಾಡ್ತಾರೆ, ದೇ ಡೂ ದ ಫಂಕ್ಷನ್ಸ್ ಮಾಡ್ತಾರೆ, ಮರದಡಿಯಲ್ಲಿ ಪಂಚಾಯಿತಿ ಮಾಡ್ತಾರೆ. ಅಂದರೆ ಪಂಚಾಯಿತಿ ಅಂದರೆ ಮಾತಾಡೋದು, ಟು ಟೇಕ್ ಅ ಡಿಸಿಷನ್ ಫಾರ್ ದ ವಿಲೇಜಸ್, ಅದ್ರ ಬಗ್ಗೆ ಮಾತಾಡ್ತಾರೆ. ದೇ ಕಾಲ್ ಆಲ್ ದ ಪೀಪಲ್ ಟುಗೆದರ್, ದೇ ಟೇಕ್ ಅ ಡಿಸಿಷನ್ ಫಾರ್ ದೇರ್ ವಿಲೇಜಸ್. ಅಶ್ವತ್ಥ ಮರ ಛಾವಣಿ, ಕಟ್ಟೆಯೇ ನೆಲಹಾಸು. ಅಶ್ವತ್ಥ ಮರ ಇಸ್ ಲೈಕ್ ಅ ರೂಫ್, ಕಟ್ಟೆ ಇಸ್ ಲೈಕ್ ಅ ಫ್ಲೋರ್. ಮದುವೆ ಮುಂಜಿಗಳಿಗೆ ಪ್ರಶಸ್ತವಾದ ಪವಿತ್ರವಾದ ಕಲ್ಯಾಣ ಮಂಟಪ. ಇಟ್ ಈಸ್ ಲೈಕ್ ಅ ವೆರಿ ರಿಲೀಜಿಯಸ್, ವೆರಿ ಏನಂತಾರೆ, ತುಂಬ ಪ್ಯೂರ್ ಆಗಿರುವಂಥ, ತುಂಬ ವಿತ್ ಪ್ಯೂರಿಟಿ ಇರುವಂತಹ ಒಂದು ಚೌಟ್ರಿ. ಇಸ್ ಲೈಕ್ ಅ ಮ್ಯಾರೇಜ್ ಹಾಲ್, ಇಟ್ಸ್ ಲೈಕ್ ಅ ಫಂಕ್ಷನ್ ಹಾಲ್ ಫಾರ್ ಮೆನಿ ಫಂಕ್ಷನ್ಸ್. ಪ್ರವಾಸಿಗಳಿಗೂ ಯಾತ್ರಾರ್ಥಿಗಳಿಗೂ ಆದರ ಬೀಯುವ ಸತ್ರ. ಸೊ ಆದರ ಅಂದರೆ ಗೌರವದಿಂದ, ಪ್ರೀತಿಯಿಂದ ಕಾಣುವ ಒಂದು ಜಾಗ. ಮಕ್ಕಳ ಆಟ ಓಟ ಪಾಠಗಳಿಗೆ ಕಾಪು. ಮಕ್ಕಳು ಎಲ್ಲ ಆಟ ಆಡ್ತಾರೆ, ಪಾಠಗಳನ್ನ ಕಡಿತಾರೆ. ಕಾಪು ಅಂದರೆ ಇಟ್ಸ್ ಲೈಕ್ ಅ ಪ್ರೊಟೆಕ್ಷನ್ ಫಾರ್ ದ ಚಿಲ್ಡ್ರನ್. ಹೇಳ್ತಾರೆ, ಅಮ್ಮ ನಾ ಅಶ್ವತ್ಥ ಕಟ್ಟೆಗೆ ಹೋಗ್ತೇನೆ, ಅರಳಿ ಕಟ್ಟೆಗೆ ಹೋಗ್ತೇನೆ. They'll go, they'll read, they'll play there. Every friends will join there. Everyone will come to the one place and they'll play happily. ಇಂತಹ ಎಷ್ಟೋ ಒಂದು ಕಾರ್ಯಗಳು ನಡೆಯುವಂಥ ಜಾಗ ಅಶ್ವತ್ಥ ಕಟ್ಟೆ. ಹಿರಿಯರೆಲ್ಲ ಕೂತ್ಕೊಂಡು they'll talk, they'll share the topics, they'll share the newses ಇರ್ಬೋದು. ಎಲ್ಲ ಕೂತ್ಕೊಂಡು ಗಂಟೆ ಕಟ್ಟಲೆ ಕತೆ ಹೊಡಿತಾರೆ, ಮಾತಾಡ್ತಾರೆ. They will do the time pass near the ಅಶ್ವತ್ಥ ಕಟ್ಟೆ. ಸೊ ಮಾತು ಒಪ್ಪುವ ಆಶ್ರಯ. ಬೀದಿ ಮಾತಿಗೂ ಕಾಡು ಹರಟೆಗೂ ಕೋಟಲೆಗಳಿಗೂ ಮಾತೃಸ್ಥಾನವಾಗಿಯೂ ರೂಪುಗೊಂಡಿದೆ. ಅಂದರೆ ಸುಮ್ಮನೆ ಟೈಮ್ ಪಾಸ್ ಮಾಡೋದು, ಕೂತ್ಕೊಂಡು ಕತೆ ಹೊಡೆಯೋದು, ಹರಟೆ ಹೊಡೆಯೋದು, ಗಾಸಿಪ್ ಮಾತಾಡೋದು, ಎಲ್ಲದಕ್ಕೂ ಇಟ್ ವಾಸ್ ಅ ಗುಡ್ ಪ್ಲೇಸ್ ಅರಳಿಕಟ್ಟೆ. ಸೊ ದಿಸ್ ಇಸ್ ದ ಯೂಸಸ್ ಆಫ್ ಅರಳಿಕಟ್ಟೆ. ದ ಫಸ್ಟ್ನಲ್ಲಿ ತೋರಿಸಿದ್ದು ಮತ್ತು ಲಾಸ್ಟ್ ಪ್ಯಾರಾಗ್ರಾಫ್. ಮೇಕ್ ಅ ನೋಟ್ ಆಫ್ ದಿಸ್. ಸೊ ದೀಸ್ ಆರ್ ದ ಆನ್ಸರ್ ವಿಚ್ ಯು ನೀಡ್ ಟು ರಿಮೆಂಬರ್ ಆ್ಯಂಡ್ ಪುಟ್ ಇಟ್ ಡೌನ್ ಇನ್ ದ ವರ್ಡ್ಸ್ ವೈಲ್ ಯು ಆರ್ ರೈಟಿಂಗ್. ಸೊ ದಿಸ್ ಇಸ್ ಅ ಸಿಂಪಲ್ ಲೆಸನ್. ಶೇಷಪ್ಪ ಹೇಗೆ ಇದ್ದರು, ಹೌ ಈ ಸ್ಟ್ರಗಲ್ ಟು ಬಿಲ್ಡ್ ದ ಅಶ್ವತ್ಥ ಕಟ್ಟೆ, ದೆನ್ ಹೂ ಹೆಲ್ಪ್ಡ್ ಹಿಮ್ ಟು ಬಿಲ್ಡ್ ದ ಅಶ್ವತ್ಥ ಕಟ್ಟೆ, ವಾಟ್ ಡಿಡ್ ಹಿ ಗಿವ್ ಇಟ್ ಟು ಹಿಮ್ ಆಫ್ಟರ್ ಬಿಲ್ಡಿಂಗ್ ದ ಅಶ್ವತ್ಥ ಕಟ್ಟೆ, ಹೌ ಹಿ ವಾಸ್ ಲೀಡಿಂಗ್ ಹಿಸ್ ಲೈಫ್, and what finally the author thought about the Sheshappa, and how his ideology, how his thoughts changed about the Sheshappa, what he told about the Ashwath Katte.
So these are all the things that you need to remember and you need to practice. I hope you have understood this lesson. If you have understood, we'll go for the exercises. ಎಕ್ಸಸೈಸ್ ಅಲ್ಲಿ ಫಸ್ಟ್ ಏನಿದೆ, ಫಸ್ಟು ಕೃತಿಕಾರರ ಪರಿಚಯ. ಆಥರ್ BGL ಸ್ವಾಮಿ. ಯಾರು BGL ಸ್ವಾಮಿ? ಇವರ ಸಂಪೂರ್ಣ ಹೆಸರು. ನೋ ದ ಕಂಪ್ಲೀಟ್ ನೇಮ್ ಆಫ್ BGL ಸ್ವಾಮಿ. ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ. ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ. ಆಸ್ ದ ನೇಮ್ ಟೆಲ್, ಇವರು ಎಲ್ಲಿನವರು? ಬೆಂಗಳೂರಿನವರು. ಇವರು ಇವರ ತಂದೆ ಯಾರು? ಇವರ ತಂದೆ DV ಗುಂಡಪ್ಪ, DVG. ಕೇಳಿದ್ದೀರಾ? DVG ಕೇಳಿರ್ಬೇಕು ನೀವು. ಕೇಳಿಲ್ಲ ಅಂದರೆ ಡೂ ನೋ ಇಟ್. DV ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗ, ದ ಫೇಮಸ್ ಒಂದು ಪುಸ್ತಕವನ್ನು ಬರೆದವರು DVG ಅವರು. ಓಕೆ, ಸೊ ಈ ಕಥೆಯನ್ನು ಇವರ ಹಸುರು ಹೊನ್ನು ಕೃತಿಯಿಂದ ಆರಿಸಲಾಗಿದೆ. ದೆರ್ ವಾಸ್ ಹಸುರು ಹೊನ್ನು ಅನ್ನೋ ಪುಸ್ತಕದಿಂದ ದಿಸ್ ಲೆಸನ್ ಇಸ್ ಬೀನ್ ಟೇಕನ್. I request you all to read out, especially on the ಕೃತಿಕಾರರ ಪರಿಚಯ. I'm not reading it completely. ನಾನು ಓದಿದ್ರೆ ಇಟ್ ಈಸ್ ಜಸ್ಟ್ ಲೈಕ್ ಅ ರೀಡಿಂಗ್. ಐ ಡೋಂಟ್ ವಾಂಟ್ ಟು ಡೂ ದಟ್. ನೀವು ಕೂತ್ಕೊಂಡು ಓದಿ, ಮೇಕ್ ಅ ಪಾಯಿಂಟ್, ಅಂಡರ್ಲೈನ್ ದ ಇಂಪಾರ್ಟೆಂಟ್ ವರ್ಡ್ಸ್. ಓಕೆ, ಪದಗಳ ಅರ್ಥ. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ದ ಪದಗಳ ಅರ್ಥ ವೈಲ್ ರೀಡಿಂಗ್ ದ ಲೆಸನ್. ಇಫ್ ಯು ಹ್ಯಾವ್ ಎನಿ ಅದರ್ ಡೌಟ್ ಇನ್ ದ ಪದಗಳ ಅರ್ಥ, ಡೂ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ಐ ವಿಲ್ ಹೆಲ್ಪ್ ಯು ಔಟ್ ವಿತ್ ದ ಮೀನಿಂಗ್ಸ್. ಪ್ರಶ್ನೆಗಳು. ಸೊ ಐ ವಿಲ್ ಹೆಲ್ಪ್ ಯು ವಿತ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವೆಶನ್ಸ್. ಆನ್ಸರ್ಸ್ ನೀವೇ ಬರೀಬೇಕು. ಶೇಷಪ್ಪನವರಿಗೆ ಜೀವನದಲ್ಲಿದ್ದ ಉತ್ಕಟ ಆಸೆ ಯಾವುದು? ವಿಚ್ ವಾಸ್ ದ ಗ್ರೇಟ್ ವಿಶ್ ದಟ್ ಹಿ ಹ್ಯಾಡ್ ಇನ್ ಹಿಸ್ ಲೈಫ್? ಯಾರಿಗೆ? ಶೇಷಪ್ಪನವರಿಗೆ. ಶೇಷಪ್ಪನವರು ಜೀವನೋಪಾಯಕ್ಕೆ ಏನು ಮಾಡುತ್ತಿದ್ದರು? ವಾಟ್ ಹಿ ವಾಸ್ ಡೂಯಿಂಗ್ ಫಾರ್ ಹಿಸ್ ಲೈಫ್, ಟು ಲೀಡ್ ಅ ಲೈಫ್. ಏನು ಮಾಡ್ತಾ ಇದ್ರು? ವಾಟ್ ದ ಶೇಷಪ್ಪ ವಾಸ್ ಡೂಯಿಂಗ್ ಟು ಲೀಡ್ ಹಿಸ್ ಲೈಫ್. ಶೇಷಪ್ಪನವರು ಅಶ್ವತ್ಥಕಟ್ಟೆಯನ್ನು ಕಟ್ಟಲು ಗುರುತಿಸಿದ ಸ್ಥಳ ಯಾವುದು? ವಿಚ್ ವಾಸ್ ದ ಪ್ಲೇಸ್ ದಟ್ ದ ಶೇಷಪ್ಪ ಐಡೆಂಟಿಫೈಡ್ ಟು ಬಿಲ್ಡ್ ದ ಅಶ್ವತ್ಥಕಟ್ಟೆ. ಅರಳಿಕಟ್ಟೆ ಗದ್ಯ ಭಾಗದ ಆಕಾರ ಗ್ರಂಥ ಯಾವುದು? ಫ್ರಮ್ ವಿಚ್ ಬುಕ್ ದಿಸ್ ಅರಳಿಕಟ್ಟೆ ಲೆಸನ್ ಇಸ್ ಬೀನ್ ಟೇಕನ್? BGL ಸ್ವಾಮಿಯವರ ಪೂರ್ಣ ಹೆಸರೇನು? ಜಸ್ಟ್ ನೌ ಐ ಟೋಲ್ಡ್ ಯು ದ ಕಂಪ್ಲೀಟ್ ನೇಮ್ ಆಫ್ BGL ಸ್ವಾಮಿ. 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದರೆ 3 to 4 sentences ಯು ಹ್ಯಾವ್ ಟು ಆನ್ಸರ್. ಶೇಷಪ್ಪನವರ ದೇಹಾರೋಗ್ಯದ ಸ್ಥಿತಿ ಹೇಗಿತ್ತು? ಫಸ್ಟ್ ಪ್ಯಾರಾಗ್ರಾಫ್ ನಾ ಹೇಳಿದೆ, ಅಂಡರ್ಲೈನ್ ಇಟ್. ಕರೆಕ್ಟ್? ಎಸ್. ಫಸ್ಟ್ ಪ್ಯಾರಾಗ್ರಾಫಲ್ಲಿ ಹೌ ದ ಹೆಲ್ತ್ ಕಂಡೀಷನ್ ಆಫ್ ಅ ಶೇಷಪ್ಪ. ದೇಹಾರೋಗ್ಯ, ಹೆಲ್ತ್ ಕಂಡೀಷನ್. ಶೇಷಪ್ಪನವರು ತಮ್ಮ ಆಸೆ ನೆರವೇರಿದುದರಿಂದ ಕೃತಜ್ಞತೆಯನ್ನು ಹೇಗೆ ಸಲ್ಲಿಸಿದರು? ಸೊ ಹಿಸ್ ವಿಶ್ ವಾಸ್ ಫುಲ್ಫಿಲ್ಡ್. How did he show that, and how did he told the gratitude? How did he told the thanks to the person? ಹೇಗೆ ಹೇಳ್ತಾರೆ? How did he tell? With the ಪಂಚಪಾತ್ರೆ ಉದ್ಧರಣೆ and all those things? Yes, exactly. ಅದನ್ನ ಬರೀರಿ. ಶೇಷಪ್ಪನವರ ಆಸೆಯನ್ನು ಗಮನಿಸಿದ ಲೇಖಕರಿಗೆ ಬಾಲ್ಯದಲ್ಲಿ ಅನಿಸಿದ್ದೇನು? ಸೊ ಶೇಷಪ್ಪನವರ ಆಸೆ, ಆಫ್ಟರ್ ಸೀಯಿಂಗ್ ದ ವಿಶ್ ಆಫ್ ಅ ಶೇಷಪ್ಪ, what actually the author felt about it? What is it actually that the author felt about it? ಅಶ್ವತ್ಥಕಟ್ಟೆ ಜನರಿಗೆ ಹೇಗೆ ಉಪಯುಕ್ತವಾಗಿದೆ? How the ಅಶ್ವತ್ಥಕಟ್ಟೆ is been useful to the people. You can write the last paragraph or the first one ಅಲ್ಲಿ ನಾನು ತೋರಿಸಿದ್ನಲ್ಲ grey color, you can write that one also. Whichever is easy for you. It's only 3 to 4 sentences. Write it accordingly. ಕರೆಕ್ಟಾಗಿ ಬರೀರಿ. ತುಂಬ ಜಾಸ್ತಿ ಬರಿಬಾರ್ದು, ತುಂಬ ಕಮ್ಮಿ ಬರಿಬಾರ್ದು. Write exactly 3 to 4 sentences. Okay? Just give me a sec. Excuse me. ಸಾರಿ. ಲೇಖಕರು ಶೇಷಪ್ಪನವರಿಗೆ ಕೃತಜ್ಞತೆ ಅರ್ಪಿಸಿದ್ದು ಏಕೆ? ದ ಆಥರ್ ವಿಲ್ ಶೋ ಹಿಸ್ ಗ್ರಾಟಿಟ್ಯೂಡ್ ಟು ದ ಶೇಷಪ್ಪ. ಯಾಕೆ? ವೈ? ಲಾಸ್ಟ್ ಬಟ್ 1 ಪ್ಯಾರಾಗ್ರಾಫ್. 7-8 ವಾಕ್ಯದಲ್ಲಿ ಉತ್ತರಿಸಿ. ಅಂದರೆ 7 to 8 sentences. ಲಿಟಲ್ ಬಿಗ್ಗರ್ ಒನ್. ಶೇಷಪ್ಪನವರ ವ್ಯಕ್ತಿತ್ವದ ವಿಶೇಷತೆಗಳೇನು? ಕಂಪ್ಲೀಟ್ ಆಗಿ ಬರೀರಿ. ದ ಸ್ಪೆಷಾಲಿಟಿ, ದ ಬಿಹೇವಿಯರ್, ದ ಕ್ವಾಲಿಟೀಸ್ ಆಫ್ ಅ ಶೇಷಪ್ಪ. ಶೇಷಪ್ಪನವರಿಗೂ ಲೇಖಕರ ಸೋದರತೆಗೂ ಯಾವ ರೀತಿಯ ಸಂಭಾಷಣೆ ನಡೆಯಿತು? ವಾಟ್ ವಾಸ್ ದ ಕನ್ವರ್ಸೇಷನ್ ದಟ್ ಹ್ಯಾಪನ್ ಬಿಟ್ವೀನ್ ದ ಸೋದರತೆ ಆ್ಯಂಡ್ ದ ಶೇಷಪ್ಪ? ಪುಟ್ ಇಟ್ ಡೌನ್ ಇನ್ ಯೋರ್ ವರ್ಡ್ಸ್. ತುಂಬ ಈಸಿ ಇದೆ, ತುಂಬ ಸಿಂಪಲ್ ಇದೆ ಸೆಂಟೆನ್ಸಸ್. ಓಕೆ, ಹಾಲು ಕುಡ್ಕೊಂಡು ಹೋಗಿ ಅಂತಾರೆ, ಅವರು ಇಲ್ಲ ನಾನು ಭಿಕ್ಷೆ ಎತ್ತಬೇಕು, ಐ ಹ್ಯಾವ್ ಟು ಕುಕ್ ಅಂತ ಹೇಳ್ತಾರೆ. ಐ ವಿಲ್ ಗಿವ್ ದ ಇಂಗ್ರೀಡಿಯೆಂಟ್ಸ್ ಅಂತಾರೆ, ಬೇಡ ಅಂತಾರೆ ಇವರು. ಸೊ ದೀಸ್ ಆರ್ ದ ಕನ್ವರ್ಸೇಷನ್ ದಟ್ ಹ್ಯಾಪನ್ ಬಿಟ್ವೀನ್ ದಮ್. ಪುಟ್ ಇಟ್ ಡೌನ್ ಇನ್ ದ ವರ್ಡ್ಸ್. ಸಂದರ್ಭದೊಡನೆ ಸ್ವಾರಸ್ಯವನ್ನು ವಿವರಿಸಿ. ಯಾರು ಯಾರಿಗೆ ಹೇಳಿದ್ರು, ಯಾವಾಗ ಹೇಳಿದ್ರು, ಆ್ಯಂಡ್ ಆಲ್ಸೋ ವಾಟ್ ಈಸ್ ದ ರಿಯಲ್ ಎಸೆನ್ಸ್ ಆಫ್ ದಟ್
ಸೆಂಟೆನ್ಸ್ ಅನ್ನೋದನ್ನ ಹೇಳಬೇಕು. ಫಾರ್ ಎಕ್ಸಾಂಪಲ್, ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ. ಇದನ್ನು ಯಾರು ಹೇಳ್ತಾರೆ? ಶೇಷಪ್ಪ ಹೇಳ್ತಾರೆ. ಯಾರಿಗೆ ಹೇಳ್ತಾರೆ? ಸೋದರತ್ತೆಗೆ ಹೇಳ್ತಾರೆ. ಯಾವಾಗ? ಹಿ ವಿಲ್ ಕಮ್ ಟು ಹಿಸ್ ಹೌಸ್, ಹಿ ವಿಲ್ ಕಮ್ ಟು ದರ್ ಹೌಸ್ ಟು ಶೋ ಹಿಸ್ ಗ್ರ್ಯಾಟಿಟ್ಯೂಡ್ ಟು ದ ಲೇಖಕರ ಅಪ್ಪನಿಗೆ, ತಂದೆಗೆ ಹೇಳೋದಕ್ಕೆ ಬರ್ತಾರೆ. ಲೇಖಕರ ತಂದೆ ಮನೆಯಲ್ಲಿ ಇರೋದಿಲ್ಲ, ಸೊ ಹಿ ವಿಲ್ ಟೆಲ್, ಇದನ್ನು ಅವರಿಗೆ ತಲುಪಿಸ್ಬಿಡಿ ಅಂತ. ಸೊ ಹಿ ವಾಸ್ ಸೋ ಹಂಬಲ್ ದಟ್ his work, his wish was fulfilled because of him. So ಅದರಿಂದ he wanted to thank him so that he helped him, the ಲೇಖಕರ father helped him to fulfill his wish. Okay? So this shows how humble the ಶೇಷಪ್ಪ was. ಒಂದಿಷ್ಟು ಹಾಲು ಕುಡಿದು ಹೋಗಬೇಕು. ಯಾರು ಹೇಳಿದ್ದು? ಸೊ ಅವ್ರು ಹಸ್ದಿರ್ತಾರೆ, he is a very old man, so the ಸೋದರತೆ wanted to give him a milk. ಈ ಥರ ಜಸ್ಟ್ ಫ್ರೇಮ್ ಎ ಸೆಂಟೆನ್ಸ್ ಆ್ಯಂಡ್ ಪುಟ್ ಇಟ್ ಡೌನ್. ಅಕ್ಕಿ ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ. ದಿಸ್ ವಿಲ್ ಟೆಲ್ ಹೌ ಜನರಸ್ ದ ಲೇಡಿ ವಾಸ್. ಶಿ ವಾಸ್ ಸೋ ಹ್ಯಾಪಿ ಟು ಪ್ರೊವೈಡ್ ದ ಇಂಗ್ರೀಡಿಯಂಟ್ಸ್. ಶಿ ವಾಸ್ ಸೋ ಜನರಸ್. ಬಟ್ ಸ್ಟಿಲ್ ಏನು ಮಾಡ್ತಾರೆ? ಶೇಷಪ್ಪ ಅವರು ತಗೊಳ್ಳೋದಿಲ್ಲ. ಕರೆಕ್ಟಾ? ಪುಟ್ ಇಟ್ ಡೌನ್ ಇನ್ ಯೋರ್ ವರ್ಡ್ಸ್. ಸಿ, ಡು ನಾಟ್ ಲುಕ್ ಇನ್ ಟು ದ ಡೈರೆಕ್ಟ್ ವರ್ಷನ್ಸ್. ಯಾರು ಯಾರಿಗೆ ಹೇಳಿದ್ರು ಬೇಡ. ಪುಟ್ ಇಟ್ ಡೌನ್ ಸಮ್ ಎಕ್ಸ್ಟ್ರಾ ಥಿಂಗ್ ಇನ್ ಟು ಇಟ್. ನೋ ದ ಎಸೆನ್ಸ್ ಆಫ್ ದ think you are the person who are talking about it, talking the sentence, and know in which kind of a situation you are telling the sentence. So that will tell you what kind of words that you need to input in the sentence. ಯಾವ ಥರ ಪದಗಳನ್ನು ನೀವು ಬರಿಬೇಕು ಅನ್ನೋದನ್ನು ಆ ಸಂದರ್ಭ ನಿಮಗೆ ಹೇಳ್ಕೊಡುತ್ತೆ. ಅರ್ಥ ಆಯ್ತಾ? ಅಶ್ವತ್ಥ ಬರಿಯ ಮರ ಅಲ್ಲ. ಇಟ್ ಇಸ್ ನಾಟ್ ಜಸ್ಟ್ ಎ ಟ್ರೀ. ಬರೀರಿ. ಓಕೆ? ಸೊ ನೆಕ್ಸ್ಟ್ ಏನಿದೆ? ಭಾಷಾಭ್ಯಾಸ. ಸೊ ಇದಕ್ಕೆ ಯು ಟ್ರೈ ಟು ಆನ್ಸರ್ ಆಲ್ ದೀಸ್ ಆಕ್ಟಿವಿಟೀಸ್. ಎನಿವೇ ದ ಆನ್ಸರ್ಸ್ ಐ ವಿಲ್ ಪ್ರೊವೈಡ್ ಯು ಅಟ್ ದ ಎಂಡ್ ಆಫ್ ದ ವಿಡಿಯೋ. ಓಕೆನಾ? ಸೊ ಇಲ್ಲ ಅಂದರೆ ಐ ಕ್ಯಾನ್ ಆಲ್ಸೋ ಗಿವ್ ಯು ರೈಟ್ ನೌ. ಏನಿದೆ? ಒಂದು ನಿಮಿಷ, ಬೇರೆ ಏನೇನಿದೆ ನಾನು ಚೆಕ್ ಮಾಡ್ಕೋತೀನಿ. ಓಕೆ ಓಕೆ, ಓನ್ಲಿ ಫ್ಯೂ. ಫೈನ್, ಲೆಟ್ಸ್ ಸ್ಟಾರ್ಟ್. ತತ್ಸಮ ತದ್ಭವ. ತತ್ಸಮ ತದ್ಭವ ನಿಮ್ಗೆ ಆಲ್ರೆಡಿ ಒಂದ್ಸಲ ಗೊತ್ತಿದ್ರೆ, ಐ ಥಿಂಕ್ ವಿ ಹ್ಯಾವ್ ಡನ್ ಇನ್ ದ ಲಾಸ್ಟ್ ಲೆಸನಲ್ಲಿ ಮಾಡಿದ್ವಿ ಅನ್ಕೋತೀನಿ. ಸೊ ತತ್ಸಮ ತದ್ಭವ, ಒಂದು ಕನ್ನಡ ರೂಪ, ಇನ್ನೊಂದು ಅನ್ಯದೇಶೀಯ ರೂಪ. ಅಂದರೆ ಒನ್ ಈಸ್ ಅ ಕನ್ನಡ ವರ್ಡ್, ಇನ್ನೊಂದು ಇಟ್ಸ್ ನಾಟ್ ಅ ಕನ್ನಡ ವರ್ಡ್. ಇಟ್ ಕ್ಯಾನ್ ಬಿ ಅ ಸಂಸ್ಕೃತ, ಇಟ್ ಕ್ಯಾನ್ ಬಿ ಅರೇಬಿಕ್, ಪರ್ಷಿಯನ್, ಹಿಂದಿ, ಇಂಗ್ಲಿಷ್, ಎನಿಥಿಂಗ್. ಓಕೆ? ಸೊ ಇಲ್ಲಿ ನಿತ್ಯ. ನಿತ್ಯಗೆ ಇನ್ನೊಂದು ಪದ ನಿಚ್ಚ. ನಿಚ್ಚ. ಓಕೆ? So you want me to write on the board? ನಿತ್ಯಗೆ ಇನ್ನೊಂದು ಪದ ನಿಚ್ಚ. ನೆಕ್ಸ್ಟ್ ಏನಿದೆ? ಕಾರ್ಯ. ಕಾರ್ಯಾಗೆ ಕಜ್ಜ. ಕಾರ್ಯಾಗೆ ಕಜ್ಜ. ನೆಕ್ಸ್ಟ್ ಏನಿದೆ? ಸಂಸ್ಥಾ. ಸಂಸ್ಥಾ. ಇಲ್ಲಿ ಎರಡು ಅರ್ಥ ಬರುತ್ತೆ. ಸಂಸ್ಥೆ ಅಂತ ಕೂಡ ಬರುತ್ತೆ, ಸಂತೆ ಅನ್ನೋದು ಕೂಡ ಬರುತ್ತೆ. ಎಕ್ಸಾಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಸಂಸ್ಥಾ ಇಸ್ ಅ ಸಂಸ್ಥೆ. ಸ್ಥಾನ. ಸ್ಥಾನ ಇಸ್ ಅ ತಾಣ. ಸ್ಥಾನ ಇಸ್ ಅ ತಾಣ. ನೆಕ್ಸ್ಟ್ ಏನಿದೆ? ರಕ್ತ. ರಕ್ತ ಇಸ್ ಅ ರಕುತ. ನೆಕ್ಸ್ಟ್ ಒನ್ ನೀವೇ ಟ್ರೈ ಮಾಡ್ಬೋದು. ಭಕ್ತ. ಸಾರಿ, ಭಕ್ತ ಇಲ್ಲ, ಭಿಕ್ಷೆ. ಭಿಕ್ಷೆ ಇಸ್ ಅ ಬಿಕ್ಕೆ. ಬಿಕ್ಕೆ. ಇದು ಆನ್ಸರ್ ಫಾರ್ ಅ ತತ್ಸಮ ತದ್ಭವ. ನೆಕ್ಸ್ಟ್ ಏನಿದೆ? ವಿರುದ್ಧಾರ್ಥಕ ಪದ. ವಿರುದ್ಧಾರ್ಥಕ ಪದ. ಇಳಿ, ಹತ್ತು. ಆಸೆ, ನಿರಾಸೆ. ಕೃತಜ್ಞತೆ. ಕೃತಜ್ಞತೆ ಕರೆಕ್ಟ್? ಹಾಂ, ಕೃತಜ್ಞತೆ. ಕೃತಜ್ಞತೆಗೆ ಎಕ್ಸಾಕ್ಟಾಗಿ ಏನು ಬರುತ್ತೆ? ಅಕೃತಜ್ಞತೆ ಇಲ್ಲ ಬರಲ್ಲ. ಕೃತಜ್ಞತೆಗೆ ನನಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ. ಐ ಲೆಟ್ ಯು ನೋ ಅಟ್ ದ ಎಂಡ್ ಆಫ್ ದ ವಿಡಿಯೋ. ನಂಗೆ ಸ್ವಲ್ಪ ಮರ್ತೋಗ್ಬಿಟ್ಟಿದೆ. ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಭಾರ. ಭಾರ ಅಂದರೆ ಹೆವಿ. ಹಗುರ. ಹಗುರ ಇಸ್ ಅ ಲೈಟ್. ಭಯ, ಫಿಯರ್. ನಿರ್ಭಯ. ಹೌ ಡು ಯು ರೈಟ್ ನಿರ್ಭಯ? ನಿರ್ಭಯ. ನಿಶ್ಚಿಂತೆ. ವಿದೌಟ್ ಎನಿ ಥಾಟ್ಸ್, ವಿದೌಟ್ ಎನಿ ಥಿಂಕಿಂಗ್ ಆ್ಯಂಡ್ ವರೀಸ್. ಚಿಂತೆ. ಆಪೋಸಿಟ್ ಇಸ್ ಚಿಂತೆ. ಕೆಳಗೆ ನೀಡಿರುವ ಪದಗಳನ್ನು ಮಾದರಿಯಂತೆ ವಿಭಿನ್ನ ಅರ್ಥಗಳಲ್ಲಿ ವಾಕ್ಯಗಳನ್ನು ರಚಿಸಿ. ಸೊ ನೀವು ವಾಕ್ಯ ರಚನೆ ಮಾಡಬೇಕು. ಯು ಹ್ಯಾವ್ ಟು ಫ್ರೇಮ್ ದ ಸೆಂಟೆನ್ಸ್. ಸಿ, ಒಂದು
ಯು ಹ್ಯಾವ್ ಅ ತಂದೆ. ಫಸ್ಟ್ ಒನ್ ದೇ ಹ್ಯಾವ್ ಗಿವನ್ ಎಕ್ಸಾಂಪಲ್. ತಂದೆ ಅಂದರೆ ಫಾದರ್. ಇನ್ನೊಂದು ಐ ಹ್ಯಾವ್ ಬಾಟ್ ಅಂತ ಅರ್ಥ. ಸೊ ಅಕಾರ್ಡಿಂಗ್ ಟು ದಟ್ ದೇ ಹ್ಯಾವ್ ಫ್ರೇಮ್ ದ ಸೆಂಟೆನ್ಸ್. ದ ನೆಕ್ಸ್ಟ್ ಒನ್ ತೊರೆ ಅಂದರೆ ಬಿಡುವುದು. ಒಂದು ಬಿಡುವುದು, ಇನ್ನೊಂದು ತೊರೆ ಅಂದರೆ ಅ ಸ್ಮಾಲ್ ವಾಟರ್ ಸ್ಟ್ರೀಮ್. ಒನ್ ಇಸ್ ವಾಟರ್ ಸ್ಟ್ರೀಮ್, ಇನ್ನೊಂದು ತೊರೆ ಅಂದರೆ ತೆಗಿಸು, ಲೀವ್. ನೆಕ್ಸ್ಟ್ ಏನಿದೆ, ಮಡಿ ಅಂದರೆ ಒಂದು ಏನು ಮಾಡ್ತಾರೆ, ಸಾವು. ಒನ್ ಇಸ್ ಅ ಸಾವು. ಇನ್ನೊಂದು ಮಡಿ ಅಂದರೆ ಏನಂತಾರೆ, ಮಡಿ ಅಂದರೆ ತುಂಬ ಮಡಿ ಮಾಡೋದು, ತುಂಬ ರಿಲೀಜಿಯಸ್ ಆಗಿ ಅಯ್ಯೋ ಇದು ಮುಟ್ಟಬೇಡ, ಇದು ಮಡಿ ಮಾಡಬೇಕು, ಇದು ಮುಟ್ಟಬೇಡ, ಇದು ಮಡಿ ಮಾಡೋದು ಅಂತ ಹೇಳ್ತಾರೆ. ಅದು ಮಡಿ. ಓಕೆನಾ? ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ಇಫ್ ಯು ಆರ್ ಲೈಕ್ ವೆರಿ ರಿಲೀಜಿಯಸ್ ಇದ್ರೆ ಏನು ಮಾಡ್ತಾರೆ, ಇಫ್ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್, ಇಫ್ ದ ಪರ್ಸನ್ ಇಸ್ ವೆರಿ ರಿಲೀಜಿಯಸ್, ದೇ ವೋಂಟ್ ಲೆಟ್ ಯು ಟು ಟಚ್ ಎನಿಥಿಂಗ್. ಫಾರ್ ಎವ್ರಿಥಿಂಗ್ ದೇ ವಿಲ್ ಕಾಲ್ ಮಡಿ. ಯು ಶುಡ್ ಟೇಕ್ ಅ ಬಾತ್, ದೆನ್ ಓನ್ಲಿ ಯು ಶುಡ್ ಟಚ್. ಮಡಿಯಿಂದ ಇರಬೇಕು, ಸ್ವಚ್ಛವಾಗಿರಬೇಕು ಅಂತಲೂ ಅರ್ಥ. ನೆಕ್ಸ್ಟ್ ಏನಿದೆ, ಓಕೆ, ಕಳೆ ಅಂದರೆ ಒಂದು ಕಳೆದೋಗೋದು, ಒಂದು ಲಾಸ್ಟ್. ಇನ್ನೊಂದು ಕಳೆ ಅಂದರೆ ಇಟ್ಸ್ ಅ ಶೈನ್. ತಂದೆ ಇಟ್ಸ್ ಆಲ್ರೆಡಿ ಗಿವನ್. ಮುಗಿ ಅಂದರೆ ಒಂದು ಮುಗಿಯೋದು, ಕೈ ಮುಗಿಯೋದು ಆ ಥರ ತಗೊಳ್ಳಿ. ಇನ್ನೊಂದು ಮುಗೀತು, ಫಿನಿಶ್ಡ್. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ವಿಭಿನ್ನ ಅರ್ಥ. ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ. ಫಾರ್ ದಿಸ್ ಒನ್ ಐ ಆಮ್ ನಾಟ್ ಹೆಲ್ಪಿಂಗ್ ಯು ಔಟ್. ನೀವೇ ಪದವನ್ನು ಬಿಡಿಸಿ ಸಂಧಿಯನ್ನು ಹೆಸರು ಕೊಡಿ. ಓಕೆ, ಡೂ ಲೆಟ್ ಮಿ ನೋ ಇಫ್ ಇನ್ ಕೇಸ್ ಇಫ್ ಯು ಹ್ಯಾವ್ ನಾಟ್ ಫೌಂಡ್ ದ ಆನ್ಸರ್. ನಿಮಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಕ್ಕೆ ನಾನು ನಿಮಗೆ ಆನ್ಸರ್ ಕೊಡ್ತಿಲ್ಲ. ಐ ಆಮ್ ನಾಟ್ ಗಿವಿಂಗ್ ದ ಆನ್ಸರ್ ಫಾರ್ ದ ಬಿಡಿಸಿ ಬರೆಯಿರಿ ಅಂದರೆ ಸಂಧಿ ಹೆಸರು. ಓಕೆನಾ? ನೆಕ್ಸ್ಟ್ ಏನಿದೆ, ಯು ಹ್ಯಾವ್ ಅ ದೇಶೀಯ ಅನ್ಯ ದೇಶೀಯ ಪದ. ಸೊ ಆಸ್ ಐ ಟೋಲ್ಡ್ ಯು, ದೇರ್ ವಿಲ್ ಬಿ ಅ ಸಪ್ರೇಟ್ ಸೆಷನ್ ವಿಚ್ ವಿಲ್ ಬಿ ಡನ್ ಆನ್ ದ ತತ್ಸಮ ತದ್ಭವ. ಅದರಲ್ಲಿ ಐ ವಿಲ್ ಎಕ್ಸ್ಪ್ಲೇನ್ ಕಂಪ್ಲೀಟ್ಲಿ ಆನ್ ದ ದೇಶೀಯ ಪದ, ಅನ್ಯ ದೇಶೀಯ ಪದ, ತತ್ಸಮ ಆ್ಯಂಡ್ ತದ್ಭವ. ಓಕೆ, ಸೊ ನೆಕ್ಸ್ಟ್ ಏನಿದೆ, ದಟ್ಸ್ ಇಟ್. ಸೊ ಇಲ್ಲಿ ದೇ ಹ್ಯಾವ್ ಗಿವನ್ ಮೆನಿ ಹಿಂದಿ ಭಾಷೆಯಿಂದ ಬಂದಂಥ ಪದ, ಇಂಗ್ಲಿಷ್ ಭಾಷೆಯಿಂದ ಬಂದ ಪದ ಆ್ಯಂಡ್ ಪೋರ್ಚುಗೀಸ್ ಭಾಷೆಯಿಂದ ಬಂದ ಪದ. ಜಸ್ಟ್ ಮೇಕ್ ಅ ನೋಟ್ ಆಫ್ ದೋಸ್ ಥಿಂಗ್ಸ್. ಅದನ್ನು ಓದ್ಕೊಳ್ಳಿ ಒಂದ್ಸಲ, ವಿಚ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಆ್ಯಂಡ್ ವೆನ್ ಐ ಆಮ್ ಡೂಯಿಂಗ್ ದ ತತ್ಸಮ ತದ್ಭವ ಲೆಸನ್, ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ದಿಸ್ ಕಂಪ್ಲೀಟ್ಲಿ. ಓಕೆ, ಸೊ ಐ ಹೋಪ್ you have understood this lesson. ಅರಳಿಕಟ್ಟೆ ಕಂಪ್ಲೀಟ್ಲಿ. ಡೌಟ್ ಇದ್ದರೆ ಡೂ ಲೆಟ್ ಮೀ ನೋ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, or write a mail to me at yashasvikannadavani@gmail.com. Okay, so thank you so much for following the channel and thank you so much for watching. Thank you so much for your time. Like ಮಾಡಿ, share it with your friends. Sharing the knowledge is always the good one and the best one, as I tell you every time. And if you have not yet subscribed, please subscribe ಮಾಡ್ಕೊಳ್ಳಿ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ. There is a bell icon ಮೇಲೆ ಕ್ಲಿಕ್ ಮಾಡಿದ್ರೆ you will get a notification as and when I upload the video. There are many more lessons and there are poems that are pending, that are remaining in the 9th standard Tili Kannada textbook, which will be done in upcoming days. So please stay tuned, keep watching the channel, and if you are watching any grammar related videos, go to the grammar section and you will find the many grammar related videos which are a basic. Okay, so thank you so much ಎಲ್ಲರಿಗೂ ಮತ್ತೆ ಆ್ಯಂಡ್ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಧನ್ಯವಾದ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.